ಇರುವಲ್ಲ, ಮಲಮೂತ್ರವು ಕೋಲ್ಡ್ ಅಲ್ಲ, ಮತ್ತೆ ಬಿಸಿ 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 ಇರ್ತದೆ, ಕುದಿತಾ ಇರ್ತದೆ. ಅದು ಎಲ್ಲಿ ಎಷ್ಟರ ಮಟ್ಟಿಗೆ ಗರುಡ ಪುರಾಣ ಹೇಳ್ತದೆ ಅಂದ್ರೆ ಪಾಪಿಗಳನ್ನು ಕಂಡು ಕೂಡಲೇ ಕುದಿಲಿಕ್ಕೆ ಶುರು ಮಾಡುತ್ತೆ. ಅಷ್ಟಲ್ಲದೆ ಅದರಲ್ಲಿ ಮೊಸಳೆ, ಮೀನು, ಜಿಗಣೆ ಮುಂತಾದಂತಹ ಕ್ರೂರ ಜಂತುಗಳು ಕೂಡ ಇರ್ತವೆ. ಇಂಥ ವೈತರಣಿ ನದಿಯಲ್ಲಿ ಒಬ್ಬ ಪಾಪಿಯನ್ನ ಬೀಳಿಸಿಕೊಂಡು ಕರ್ಕೊಂಡು ಹೋಗ್ತಾರೆ ಯಮಭಟರು ಅಂತ. ಯಾರು ಇಲ್ಲಿ ಒಂದು ಚೂರು ದಾನ ಧರ್ಮಾದಿಗಳನ್ನು ಮಾಡಿಲ್ಲ. ಅದಕ್ಕೆ ಯಾಕೆ ವೈತರಣಿ ಅಂತ ಹೆಸರು ಅಂತ ಹೇಳಿದ್ರೆ, ವಿತರಣದಿಂದ ಯಾವುದು ನಮ್ಮನ್ನ ಕಷ್ಟ ಕೊಡೋದಾಗಿ ದಾಟಿಸ್ತದೋ, ವಿತರಣ ಅಂತ ಹೇಳಿದ್ರೆ ದಾನ ಮಾಡುವುದು. ದಾನ ಮಾಡುವುದರಿಂದಾಗಿ ಆ ನದಿಯಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಇದ್ರೆ ಯಾರಿಲ್ಲ, ಒಂದು ಪೈಸೆ ಬಿಚ್ಚಿಲ್ಲ, ಒಬ್ರಿಗೆ ದಾನ ಧರ್ಮ ಮಾಡಿಲ್ಲ, ಅಂತವನನ್ನ ಹಾಕಿ ನದಿಯಲ್ಲಿ ಅವನು ಒದ್ದಾಡಿಸ್ಕೊಂಡು, ಅಂದ್ರೆ ಮಲ, ಮೂತ್ರ, ಕೀವು, ರಕ್ತ ಅದರಿಂದ ಕೂಡಿದ ಕೊಳಕಿನಲ್ಲಿ ಮುಳುಗಿ ಅವನು ಒದ್ದಾಡ್ಕೊಂಡು ಹೋಗ್ತಾನೆ ಅಂತ. ಇದು ವೈತರಣಿ ನದಿಯ ವಿವರಣೆಯನ್ನು ಹೇಳೋದು ಗರುಡ ಪುರಾಣ. ಪುಣ್ಯಾತ್ಮರಿಗೆ ಈ ಗೊಂದಲ ಇಲ್ಲ. ಯಾಕಂತ ಹೇಳಿದ್ರೆ ಪುಣ್ಯಾತ್ಮರಿ ಮಾರ್ಗದಲ್ಲಿ ಹೋಗುದೇ ಇಲ್ಲ, ಈ ದಕ್ಷಿಣದ ಮಾರ್ಗದಲ್ಲಿ ಹೋಗುದೇ ಇಲ್ಲ. ಅವರು ಪೂರ್ವ, ಪಶ್ಚಿಮ, ಉತ್ತರ ಈ ಮಾರ್ಗದಲ್ಲಿ ಯಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಇದೇನಿಲ್ವೇ ಇಲ್ಲ, ಇದೆಲ್ಲ ದಕ್ಷಿಣ ಮಾರ್ಗದಲ್ಲಿ ಇರುವಂತಹದ್ದು.